ನಮ್ಮ ದೇಶದ 18 ವರ್ಷದ ಹುಡುಗ ಗುಕೇಶ್ ಅವರು ಮೊನ್ನೆ ಯಂಗೆಸ್ಟ್ ವರ್ಲ್ಡ್ ಚೆಸ್ ಚಾಂಪಿಯನ್ ಆದ್ರು. ಎಲ್ರಿಗೂ ಆ ಹುಡುಗ ಒಬ್ಬ ಚಾಂಪಿಯನ್ ಆಗಿ ಕಾಣಿಸಿದ್ರು, ಆದ್ರೆ ನನಗೆ ಆ ಹುಡುಗ ಒಬ್ಬ ಜೆಂಟಲ್ಮನ್ ಆಗಿ ಕಾಣಿಸ್ತಾ. ವರ್ಲ್ಡ್ ಚೆಸ್ ಚಾಂಪಿಯನ್ ಆದ್ಮೇಲೆ ಆ ಹುಡುಗ ಅಲ್ಲಿಂದ ಎದ್ದೇಳ್ತಾರೆ. ಎದ್ಮೇಲೆ ತಾವು ಕೂತಿದ್ದಂತಹ ಚೇರ್ನ ಸರಿಯಾಗಿ ಸರಿಸಿಡ್ತಾರೆ. ಅವರು ಆ ರೂಮಿಂದ ಹೊರಗೆ ಹೋಗ್ಬೇಕಾದ್ರೆ ಬಾಗ್ಲು ತೆಗಿತಾರೆ, ಆದ್ರೆ ತಮ್ಮ ಹಿಂದೆ ಬರ್ತಿರೋರಿಗೆ ಆ ಬಾಗ್ಲು ತಾಗಬಾರ್ದು ಅಂತ ಆ ಬಾಗ್ಲಿಗೆ ತಮ್ಮ ಕೈ ಅಡ್ಡ ಕೊಡ್ತಾರೆ. ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ನ ಆಡ್ತಿದ್ರು ಕೂಡ ತನ್ನ ಹಣೆಗೆ ಗಂಧವನ್ನು ಇಟ್ಕೊಂಡು ಅದ್ರ ಮೇಲೆ ವಿಭೂತಿಯನ್ನು ಹಚ್ಕೊಂಡು ಒಬ್ಬ ಪ್ರೌಡ್ ಇಂಡಿಯನ್ ಆಗಿ ಹೋಗಿ ಕುತ್ಕೋತಾರೆ. ಇದು ಒಬ್ಬ ಸಾಧಕನಿಗಿರಬೇಕಾಗಿರುವಂತಹ ಸರಳತೆ ಮತ್ತು ವಿನಯತೆ. ಬಿಕಾಸ್ ಒಂದು ಕೊಡಪಾನ ತಗೊಂಡು ನಾವು ನದಿಯಿಂದ ನೀರು ತುಂಬಬೇಕಾದ್ರೆ ಆ ಕೊಡಪಾನ ಎಷ್ಟು ಬಾಗುತ್ತೋ ಅಷ್ಟು ಅದರೊಳಗಡೆ ನೀರು ತುಂಬುತ್ತೆ. ಅದೇ ತರ ಒಬ್ಬ ವ್ಯಕ್ತಿ ಎಷ್ಟು ವಿನಯತೆಯಿಂದ ಇರ್ತಾನೋ, ಎಷ್ಟು ಸರಳತೆಯಿಂದ ಇರ್ತಾನೋ ಅಷ್ಟೇ ಅವನಿಗೆ ಜ್ಞಾನ ಸಿಗುತ್ತೆ, ಅವನು ಅಷ್ಟೇ ದೊಡ್ಡ ಸಾಧಕನು ಕೂಡ ಆಗ್ತಾನೆ. I want to become the youngest world chess champion.